ನಮಸ್ಕಾರ. ವಿಡಿಯೋ ಸೆಷನ್‌ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ ಬನ್ನಿ ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ ಒಂದು ಪ್ರಾಬ್ಲಮ್‌ನ ಮಾಡೋಣ. ಸ್ನೇಹಿತರೆ ಒಂದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತ ಪ್ರಾಬ್ಲಮ್ 2016 ಅಲ್ಲಿ 6 ಮಾರ್ಕ್ಸ್‌ಗೆ ಕೇಳಿರುವಂತ ಪ್ರಾಬ್ಲಮ್. ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ ಇನ್ವಾಯ್ಸಸ್ ಗೂಡ್ಸ್ ಟು ಇಸ್ ಬೆಳಗಾವಿ ಬ್ರಾಂಚ್ ಅಟ್ ಕಾಸ್ಟ್. ದ ಬ್ರಾಂಚ್ ಸೆಲ್ಸ್ ಗೂಡ್ಸ್ ಓನ್ಲಿ ಆನ್ ಕ್ಯಾಶ್ ಬೇಸಿಸ್. ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಅಟ್ ಕಾಸ್ಟ್ ಅಂತ ಇದೆಯಲ್ಲ ಅದು ಇಂಪಾರ್ಟೆಂಟ್. ನಾವು ಬ್ರಾಂಚ್ ಅವರು ಇಲ್ಲಿ ಬ್ರಾಂಚ್ ಅಕೌಂಟ್ ಮಾಡುವಾಗ ನಮ್ಮನ್ನ ನಾವು ಹೆಡ್ ಆಫೀಸರ್ ಅಂತ ಅನ್ಕೊಳ್ಬೇಕು. ನಾವು ಹೆಡ್ ಆಫೀಸರು ಬ್ರಾಂಚ್ಗೆ ಗೂಡ್ಸ್ನ ಕಳಿಸುವಾಗ ಅಟ್ ಕಾಸ್ಟೇ ಕಳಿಸ್ಬೇಕು. ಕೆಲವೊಂದು ಸರಿ ಅಟ್ ಕಾಸ್ಟ್ ಕಳಿಸಲ್ಲ, ನಾವು ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ನ ಕಳಿಸಿರ್ತೇವೆ. ಹಂಗೇನಾದ್ರು ಕಾಸ್ಟ್ ಪ್ಲಸ್ ಪ್ರಾಫಿಟ್ನ ಕಳಿಸಿದ್ರೆ ಆ ಪ್ರಾಫಿಟ್ನ ಲೆಸ್ ಮಾಡಿ ನಾವು ಮತ್ತೆ ಅಟ್ ಕಾಸ್ಟ್ ಬರಂಗೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ಬೇಕು. ಆದ್ರೆ ಅಂತದ್ದು ಏನಿಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಅಟ್ ಕಾಸ್ಟ್ ಕಳಿಸ್ತಾ ಇದ್ರೆ ಕರೆಕ್ಟ್ ಆಗಿದೆ. ಅಂಡ್ ದ ಬ್ರಾಂಚ್ ಸೆಲ್ಸ್ ಗೂಡ್ಸ್ ಓನ್ಲಿ ಆನ್ ದ ಕ್ಯಾಶ್ ಬೇಸಿಸ್ ಅಂತೆ. ನಾವು ಕಳಿಸುವಂತ ಗೂಡ್ಸ್ ಬ್ರಾಂಚ್ ಅವರು ಎರಡು ರೀತಿಯಲ್ಲಿ ಮಾರಬಹುದು. ಒಂದು ಕ್ಯಾಶ್ಗೆ, ಇನ್ನೊಂದು ಕ್ರೆಡಿಟ್ ಅಂದ್ರೆ ಸಾಲಕ್ಕೆ ಮಾರಬಹುದು. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಅವ್ರು ಸಾಲ ಕ್ಯಾಶ್ ಮಾತ್ರ ಮಾರ್ತಾರಂತೆ, ಸಾಲದ ವ್ಯವಹಾರ ಅವ್ರು ಮಾಡ್ತಾ ಇಲ್ಲ. ಅಲ್ಗರ್ಥ ಅಂದ್ರೆ ಡೆಟಾರ್ಸ್ ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ, ಡೆಟಾರ್ಸ್ ಇಲ್ಲ ಅಂತ, ಓನ್ಲಿ ಕ್ಯಾಶ್ ಬೇಸಿಸ್ ಅಂತ. ಪ್ರಿಪೇರ್ ಬೆಳಗಾವಿ ಬ್ರಾಂಚ್ ಅಕೌಂಟ್. ಗೂಡ್ಸ್ ಅಂಟು ಬ್ರಾಂಚ್ 40,000. ನಾವು ಹೆಡ್ ಆಫೀಸರು ಬ್ರಾಂಚ್ಗೆ ಕಳಿಸಿರುವಂತ ಗೂಡ್ಸ್ ಎಷ್ಟು ಅಂದ್ರೆ 40,000. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್, ನಾವು ಕಳಿಸಿರೋ ಗೂಡ್ಸ್ ಡ್ಯಾಮೇಜ್ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ, ಸರಿ ಇಲ್ಲ ಅಂತ ವಾಪಸ್ ಕಳಿಸಿರೋ ಗೂಡ್ಸ್ ಎಷ್ಟು ಅಂದ್ರೆ 1,800. ಸ್ಟಾಕ್ ಎಟ್ ದ ಬ್ರಾಂಚ್ ಆನ್ 1/1/2025 8,000. ಪೆಟಿ ಕ್ಯಾಶ್ ಆನ್ 1/1/2025 250. ಇಲ್ಲಿ ಎರಡು ಐಟಮ್ ಕೊಟ್ಟಿದ್ದಾರೆ, ಎರಡು ಇನ್ಫಾರ್ಮೇಶನ್. ಆ ಎರಡು ಇನ್ಫಾರ್ಮೇಶನ್ ಯಾವ್ದ್ರ ಬಗ್ಗೆ ಇದೆ ಅಂದ್ರೆ ಒಂದು ಸ್ಟಾಕ್ ಬಗ್ಗೆ ಹೇಳ್ತಾ ಇದ್ದಾರೆ, ಇನ್ನೊಂದು ಬಂದು ಪೆಟಿ ಕ್ಯಾಶ್ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ಟಾಕ್ ಕೂಡ ಅಸೆಟ್, ಪೆಟಿ ಕ್ಯಾಶ್ ಕೂಡ ಅಸೆಟ್. ಸೊ ಅಲ್ಲಿಗೆ ಎರಡು ಅಸೆಟ್ ಕೊಟ್ಟಿದ್ದಾರೆ. ಸೊ ಇನ್ಯಾವುದು ಓಪನಿಂಗ್ ಡೇಟ್ ಅಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಅರ್ಥ ಏನಂದ್ರೆ ಎರಡು ಅಸೆಟ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಕೊಟ್ಟಿಲ್ಲ, ಓಪನಿಂಗ್ ಲಯಬಿಲಿಟೀಸ್ ಕೊಟ್ಟಿಲ್ಲ ಅಂತ. ಓಕೆ. ಕ್ಯಾಶ್ ಸೇಲ್ಸ್, ಇವ್ರು ಕ್ಯಾಶ್ ಸೇಲ್ ಮಾಡ್ತಾರ, ಕ್ಯಾಶ್ ಸೇಲ್ ಮಾಡಿ ನಮ್ಗೆ ದುಡ್ಡು ಕೊಟ್ಟಿರೋಂಥದ್ದು 58,700 rupees. ಕ್ಯಾಶ್ ಸೆಂಡ್ ಬೈ ದ ಹೆಡ್ ಆಫೀಸ್ ಫಾರ್ ಎಕ್ಸ್ಪೆನ್ಸಸ್. ಯಾರು ಕ್ಯಾಶ್ ಸೆಂಡ್ ಬೈ ದ ಹೆಡ್ ಆಫೀಸ್, ನಾವು ಕ್ಯಾಶ್ ಸೆಂಡ್ ಮಾಡ್ತಾ ಇರೋದು ಯಾರಿಗೆ, ಬ್ರಾಂಚ್ ಅವ್ರಿಗೆ. ಏನಕ್ಕೋಸ್ಕರ ಸೆಂಡ್ ಮಾಡ್ತೀವಿ, ಅಲ್ಲಿ ಬ್ರಾಂಚ್ ಅಲ್ಲಿ ಬರುವಂತ ಎಲ್ಲಾ ಖರ್ಚುಗಳನ್ನ ನಾವೇ ನಿಭಾಯಿಸೋದು, ನಾವು ದುಡ್ಡನ್ನ ನಾವೇ ಕಳಿಸ್ಕೊಡ್ತೀವಿ. ಏನೇನಕ್ಕೆ ಇಲ್ಲಿ ನೋಡಿ, ಏನಕ್ಕೆ ಕಳಿಸ್ತಾ ಇದೀವಿ, ಸ್ಯಾಲರೀಸ್ 5,600, ರೆಂಟ್ 2,500, ಪೆಟಿ ಕ್ಯಾಶ್ 475 ಅಂತ ನಾವು ಅವ್ರಿಗೆ ಕ್ಯಾಶ್ನ ಕಳಿಸ್ತಾ ಇದ್ದೀವಿ. ಲಾಸ್ಟ್ 2 ಪಾಯಿಂಟ್ಸ್. ಸ್ಟಾಕ್ ಎಟ್ ದ ಬ್ರಾಂಚ್ ಆನ್ 31st December 2025 48,000. ಪೆಟಿ ಕ್ಯಾಶ್ ಆನ್ 31st December 2025 185 rupees ಅಂತ ಕೊಟ್ಟಿದ್ದಾರೆ. ಇದೆರಡು ಕಡೆ ಕ್ಲೋಸಿಂಗ್ ಡೇಟ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅದು ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಒಂದು ಸ್ಟಾಕ್ ಬಗ್ಗೆ ಹೇಳ್ತಾರೆ, ಒಂದ್ರ ಬಗ್ಗೆ ಪೆಟಿ ಕ್ಯಾಶ್ ಬಗ್ಗೆ ಹೇಳ್ತಾರೆ. ಸೊ ಸ್ಟಾಕ್ ಕೂಡ ಅಸೆಟ್, ಪೆಟಿ ಕ್ಯಾಶ್ ಕೂಡ ಅಸೆಟ್. ಅಲ್ಲಿಗೆ ಎರಡು ಅಸೆಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನೇನು ಹೇಳಿಲ್ಲ ಅಂದ್ರೆ ನೋ ಕ್ಲೋಸಿಂಗ್ ಲಯಬಿಲಿಟೀಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಅದು ಏನು ಇಲ್ಲ ಅಂತ ಲೆಕ್ಕ. ಅಲ್ಲಿ ಈ ಪ್ರಾಬ್ಲಮ್ ಮಾಡೋಣ ಬನ್ನಿ. ಸೊ ಇನ್ ದ ಬುಕ್ ಆಫ್ ಹೆಡ್ ಆಫೀಸ್, ಯಾಕಂದ್ರೆ ನಾವು ಪ್ರಿಪೇರ್ ಮಾಡ್ತಾರೆ, ಹೆಡ್ ಆಫೀಸ್ ಪ್ರಿಪೇರ್ ಮಾಡ್ತಾ ಇರೋದು, ನಮ್ಮ ಬುಕ್ ಬರಿತಾ ಇದೀವಿ. ಯಾವ್ದ್ರ ಬಗ್ಗೆ ಬರಿತೀವಿ, ಬೆಳಗಾವಿ ಬ್ರಾಂಚ್ ಅಕೌಂಟ್. ಕಾಲಮ್ ಹಾಕೊಳ್ಳೋಣ, 4 ಕಾಲಮ್ ಟೇಬಲ್. ಒಂದ್ ಕಡೆ ಡೆಬಿಟ್ ಸೈಡ್ ಇರುತ್ತೆ, ಅಂದ್ರೆ ಇನ್ನೊಂದ್ ಕಡೆ ಕ್ರೆಡಿಟ್ ಸೈಡ್ ಅಂತ ಇರುತ್ತೆ. ಸೊ ಹೆಡಿಂಗ್ಸ್ ಏನ್ ಬರಿತೀವಿ, ಹೆಡಿಂಗ್ ಆಫ್ ದ ಕಾಲಮ್ಸ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಅಮೌಂಟ್. ಸ್ನೇಹಿತರೆ ಈ ಒಂದು ಬ್ರಾಂಚ್ ಅಕೌಂಟ್ ನಾವು 4 ಸ್ಟೆಪ್ ಅಲ್ಲಿ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಯಾವ್ದು ಅಂತ ಹೆಡಿಂಗ್ ಬರೀತೀನಿ, ಇಲ್ಲಿ ಈ ನೋಟ್ ಅಂತ ಬರಿತೀನಿ. ಇದನ್ನ ಏನು ಸ್ಟೆಪ್ಸ್ ಅಂತ ಇಲ್ಲಿ ಬರಿತಾ ಇದ್ದೀನಿ, ಇದನ್ನ ಎಕ್ಸಾಮ್ ಅಲ್ಲಿ ಬರೆಯಕ್ಕಲ್ಲ, ಇದು ನಮ್ಗೆ ಜ್ಞಾಪಕ ಇಟ್ಕೊಳ್ಳೋಕೋಸ್ಕರ ಹೇಳ್ತಾ ಇದ್ದೀನಿ. ಸ್ಟೆಪ್ಸ್ ಇನ್ ಪ್ರಿಪೇರಿಂಗ್ ಬ್ರಾಂಚ್ ಅಕೌಂಟ್. ಸ್ಟೆಪ್ ನಂಬರ್ 1, ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ನಾವೇನ್ ಮಾಡಬೇಕು, ಓಪನಿಂಗ್ ಡೇಟ್ ಅಲ್ಲಿ ಏನಾದ್ರು ಅಸೆಟ್ಸ್ ಲಯಬಿಲಿಟೀಸ್ ಕೊಟ್ಟಿದ್ರೆ ಅಸೆಟ್ಸ್ನೆಲ್ಲ ಡೆಬಿಟ್ ಸೈಡ್ ಬರಿಬೇಕು, ಲಯಬಿಲಿಟೀಸ್ನೆಲ್ಲ ಕ್ರೆಡಿಟ್ ಸೈಡ್ ಬರಿಬೇಕು. ಇಷ್ಟು ಬರೆದ್ರೆ ಸ್ಟೆಪ್ ನಂಬರ್ 1 ಮುಗ್ದಂಗೆನೆ. ಸ್ಟೆಪ್ ನಂಬರ್ 2 ಮಾಡೋಣ ಬನ್ನಿ. ಹಾಗಾದ್ರಲ್ಲಿ ಏನಿದೆ ಸ್ಟೆಪ್ ನಂಬರ್, ಇಲ್ಲಿ ಏನಿದೆ ಓಪನಿಂಗ್ ಡೇಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸ್ಟಾಕ್ ಎಟ್ ದ ಬ್ರಾಂಚ್ ಆನ್ 1/1/2025 ಅಂತ ಕೊಟ್ಟಿದ್ದಾರೆ. ಬನ್ನಿ ಹೆಡಿಂಗ್ ಬರೆಯೋಣ ಫಸ್ಟ್. 2 ಓಪನಿಂಗ್ ಅಸೆಟ್ಸ್ ಅಂತ ಬರೆದು ಯಾವ ಅಸೆಟ್ ಕೊಟ್ಟಿದ್ದಾರೆ, ಸ್ಟಾಕ್ ಎಟ್ ದ ಬ್ರಾಂಚ್ 1/1/2025 8,000, ಮತ್ತೆ ಪೆಟಿ ಕ್ಯಾಶ್ ಆನ್ 1/1/2025 250 rupees ಅಂತ ಎರಡು ಅಸೆಟ್ ಬಗ್ಗೆ ಕೊಟ್ಟಿದ್ದಾರೆ. ರೆಕಾರ್ಡ್ ಮಾಡಿ ಹಾಗಾದ್ರೆ ಅಸೆಟ್ಸ್ ನ. ಯಾವ ಅಸೆಟ್,
ಬ್ರಾಂಚ್ ಸ್ಟಾಕ್ ಅಕೌಂಟ್ 8,000 rupees, ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟ್ 250 rupees. ಸೊ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಅಮೌಂಟ್ ಬರ್ತಾ ಇದೆ, 8,250 rupees ಬರ್ತಾ ಇದೆ. ಅಲ್ಲಿಗೆ ನಾವೇನ್ ಮಾಡಿದ್ದೀವಿ, ಅಲ್ಲಿ ಓಪನಿಂಗ್ ಅಸೆಟ್ಸ್ ಏನ್ ಕೊಟ್ಟಿದ್ರು, ಓಪನಿಂಗ್ ಡೇಟಲ್ ಅಸೆಟ್ಸ್ ರೆಕಾರ್ಡ್ ಮಾಡಿದ್ದೀವಿ. ಮತ್ತೆ ಓಪನಿಂಗ್ ಡೇಟಲ್ ಲಯಬಿಲಿಟೀಸ್ ಕೊಟ್ಟಿಲ್ಲ, ಅದ್ರ ಕೂಡ ಸುಮ್ಮನೆ ಬರೆಯಂಗಿಲ್ಲ. ಯಾವ ರೀತಿ ನಾವು ಓಪನಿಂಗ್ ಅಸೆಟ್ಸ್ ನ ಡೆಬಿಟ್ ಸೈಡ್ ಬರಿತೀವೋ ಅದೇ ರೀತಿ ಬೈ ಕ್ಲೋಸಿಂಗ್ ಅಸ್ ಲಯಬಿಲಿಟೀಸ್ ಅಂತ ಬರೆದು ಪ್ರಾಬ್ಲಮ್ ಅಲ್ಲಿ ಮಾಹಿತಿ ಕೊಡದೇ ಇರೋದ್ರಿಂದ ಅದನ್ನ ಡ್ಯಾಶ್ ಅಂತ ಬರ್ಕೊಳ್ಬೇಕು. ಸೊ ಈ ತರ ನಾವು ಓಪನಿಂಗ್ ಅಸೆಟ್ಸ್ ಮತ್ತೆ ಓಪನಿಂಗ್ ಲಯಬಿಲಿಟೀಸ್ ಬರೆದು ಬಿಟ್ರೆ ಸ್ಟೆಪ್ ನಂಬರ್ 1 ಅದು ಕ್ಲೋಸ್ ಆದಂಗೆನೆ. ಸ್ಟೆಪ್ ನಂಬರ್ 2 ಮಾಡೋಣ. ಸ್ಟೆಪ್ ನಂಬರ್ 2 ಏನ್ ಹೇಳುತ್ತೆ, ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್ ಅಂತ. ಅಂದ್ರೆ ಇಲ್ಲಿ ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ನಮ್ಮ ಅಂದ್ರೆ ಹೆಡ್ ಆಫೀಸ್ ಮತ್ತೆ ಬ್ರಾಂಚ್ ನಡುವೆ ನಡೆದಿರುವಂತ ಒಂದು ಆಕ್ಟಿವಿಟೀಸ್ ನ ಬರಿತಾ ಇರೋದು, ಟ್ರಾನ್ಸಾಕ್ಷನ್ಸ್ ನ ಬರಿತಾ ಇರೋದು. ಇಲ್ಲಿ ಹೇಳ್ತಿರೋ ಸ್ಟಾಕ್ ಬಗ್ಗೆ ಅಂದ್ರೆ ನಾವು ಹೆಡ್ ಆಫೀಸರ್ ಬ್ರಾಂಚ್ ಏನ್ ಸ್ಟಾಕ್ ಕಳ್ಸಿದೀವಿ ಅವ್ರೇನಾದ್ರು ರಿಟರ್ನ್ ಮಾಡಿದ್ರೆ ಅದು ನಾವು ಕಳಿಸಿರೋದು, ಅವ್ರು ನಮ್ಗೆ ಹೆಡ್ ಆಫೀಸ್ಗೆ ಕಳಿಸಿರೋದು, ಎರಡೇ ಎಂಟ್ರಿನ ಬರಿಬೇಕು ಇಲ್ಲಿ. ಜೊತೆಗೆ ಎರಡೂ ಕಡೆ ಬರೆಯುವಾಗ, ಎರಡೂ ಎಂಟ್ರಿನ ಬರೆಯುವಾಗ ಗೂಡ್ಸ್ ಅಂಡ್ ಟು ಬ್ರಾಂಚ್ ಅಂತಾನೆ ಬರಿಬೇಕು. ಬನ್ನಿ ಬನ್ನಿ ಹಾಗಾದ್ರೆ ಇಲ್ಲಿ ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ನಾವು ಕಳಿಸ್ತಾ ಇರೋದು ಎಲ್ಲಿ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟ ನೋಡಿ 40,000 ಕೊಟ್ಟಿದ್ದಾರೆ. ಸೊ 40,000 ರೆಕಾರ್ಡ್ ಮಾಡ್ಕೊಳ್ಳಿ. ಅಲ್ಲಿಗೆ ನಾವು ಕಳಿಸಿದ್ದಾಯ್ತು, ಡೆಬಿಟ್ ಸೈಡ್ ಬರೆದಿದ್ದೀವಿ. ಅವ್ರು ಕಳಿಸಿದ ನಾವು ಕ್ರೆಡಿಟ್ ಸೈಡ್ ಬರೀಬೇಕು. ಹಾಗಾದ್ರೆ ಬರೀರಲ್ಲಿ ಬೈ ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ರಿಟರ್ನ್ಸ್ ಅಂತ ಬರ್ಕೊಳ್ಳಿ. ಅಮೌಂಟ್ ಎಷ್ಟಿದೆ, 1,800 ಇದೆ. ಸೊ 1,800 ನಾವು ಇಲ್ಲಿ ರೆಕಾರ್ಡ್ ಮಾಡೋಣ. ನೋಡಿ, ನಾವು ಕಳಿಸಿದಾಗ ಗೂಡ್ಸ್ ಇಂಟು ಬ್ರಾಂಚ್ ಅಂತ ಬರ್ದಿದ್ದೀವಿ, ಅವ್ರು ವಾಪಸ್ ಕಳಿಸಿದಾಗ ಬರ್ದಿದ್ದೀವಿ, ಅದಕ್ಕೋಸ್ಕರ ಬ್ರಾಕೆಟ್ ಅಲ್ಲಿ ರಿಟರ್ನ್ಸ್ ಅಂತ ಬರ್ದಿದ್ದೀವಿ ನಾವು. ಅಲ್ಲಿಗೆ ಕಳಿಸಿದ್ದು ಬರ್ದ್ವಿ, ತಗೊಂಡಿದ್ದು ಬರ್ದಿರೋದ್ರಿಂದ ಸ್ಟೆಪ್ ನಂಬರ್ 2 ಏನಾಯ್ತು, ಹೇಗೆ ಕ್ಲೋಸ್ ಆಯ್ತು. ಬನ್ನಿ ಸ್ಟೆಪ್ ನಂಬರ್ 3 ಬರೆಯೋಣ. ಎರಡೇ ಸ್ಟೆಪ್ ಕಂಪ್ಲೀಟ್ ಆಯ್ತು. ಥರ್ಡ್ ಸ್ಟೆಪ್, ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್. ನಾವೇನಾದ್ರು ಹೆಡ್ ಆಫೀಸರು ಬ್ರಾಂಚ್ಗೆ ಕ್ಯಾಶ್ ಕಳಿಸಿದ್ರೆ ಅವ್ರ ಖರ್ಚಿಗೋಸ್ಕರ ನಾವೇ ಕಳಿಸಿದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಅವ್ರೇನಾದ್ರು ನಾವು ಗೂಡ್ಸ್ ಕಳಿಸಿರ್ತೀವಲ್ಲ ಅದನ್ನ ಮಾರಿರ್ತಾರೆ, ಆ ಮಾರಿದ್ರೆ ವಾಪಸ್ ಬರುತ್ತಲ್ಲ ಆ ದುಡ್ಡನ್ನ ನಾವು ಎಂಟ್ರಿ ಮಾಡ್ಬೇಕು. ನಾವು ದುಡ್ಡು ಕಳಿಸಿರೋದು ಅವ್ರು ನಮ್ ಕ್ಯಾಶ್ ಕೊಟ್ಟಿರೋದು. ನಾವೇನಾದ್ರು ಬ್ರಾಂಚ್ಗೆ ದುಡ್ಡು ಕಳಿಸಿದ್ರೆ ಡೆಬಿಟ್ ಸೈಡ್ ಬರಿತೀವಿ. ಬ್ರಾಂಚ್ ಅವ್ರು ನಮ್ಗೇನಾದ್ರು ಹೆಡ್ ಆಫೀಸ್ಗೆ ದುಡ್ಡು ವಾಪಸ್ ಕಳಿಸಿದ್ರೆ, ದುಡ್ಡು ಕೊಟ್ರೆ ಅದನ್ನ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಯಾವ್ದಿದೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾಶ್ ಸೈನ್ ಬೈ ದ ಹೆಡ್ ಆಫೀಸ್ ಫಾರ್ ಎಕ್ಸ್ಪೆನ್ಸಸ್ ಏನೇನು ಕೊಡ್ತಾ ಇದಾರೆ, ಸ್ಯಾಲರೀಸ್ 5,800, ಸರಿ 5,600, ರೆಂಟ್ 2,500, ಪೆಟಿ ಕ್ಯಾಶ್ ಬಂದು 475 rupees ಅಂತ ಕೊಡ್ತಾ ಇದ್ದಾರೆ. ಇದು ನಾವು ಕ್ಯಾಶ್ನ ಕಳಿಸ್ತಾ ಇರೋದು, ಅಲ್ಲಿಗೆ ಕ್ಯಾಶ್ ಹೋಗ್ತಾ ಇದೆ. ಸೊ ನಾವು ಕ್ಯಾಶ್ ಕಳಿಸಿದ್ರೆ ಡೆಬಿಟ್ ಸೈಡ್ ಬರಿತೀವಿ, 2 ಅಂತ ಬರೆದು ನಾವು ಕ್ಯಾಶ್ ಕೊಡ್ತಾ ಇರೋದ್ರಿಂದ ಇಲ್ಲಿ ನಾವು ಕ್ಯಾಶ್ ಕಳಿಸ್ತಾ ಇರೋದ್ರಿಂದ ಕ್ಯಾಶ್ ಗೋಸ್ ಔಟ್ ಟು ಕ್ಯಾಶ್ ಅಕೌಂಟ್ ಅಂತ ಬರೀರಿ. ರೆಕಾರ್ಡ್ ಮಾಡಿ ಏನೇನಕ್ಕೋಸ್ಕರ ಕೊಟ್ಟಿದ್ದೀವಿ ನಾವು, ಸ್ಯಾಲರೀಸ್ಗೋಸ್ಕರ ಬ್ರಾಕೆಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ಬರೆದು, ಎಕ್ಸ್ಪೆನ್ಸಸ್ಗೋಸ್ಕರ 5,600 ಕೊಟ್ಟಿದ್ದೀವಿ. ದೆನ್ ರೆಂಟ್ಗೋಸ್ಕರ 2,500 ಕೊಟ್ಟಿದ್ದೀವಿ. ಮತ್ತೆ ಪೆಟಿ ಕ್ಯಾಶ್ಗೋಸ್ಕರ 475 rupees ಕೊಟ್ಟಿದ್ದೀವಿ. ಇದು ಮೂರು ಟೋಟಲ್ ಮಾಡಿದಾಗ ನಿಮಗೆ ಟೋಟಲ್ ಬರುತ್ತೆ 8,575 rupees ಬರ್ತಾ ಇದೆ. ಇಷ್ಟು ಅಮೌಂಟ್ ನಾವು ಬ್ಯಾಲೆನ್ಸ್ಗೆ ನಾವು ಕಳಿಸಿದ್ರೆ ಅಮೌಂಟ್ ಡೆಬಿಟ್ ಸೈಡ್ ಮಾಡಬೇಕು, ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ದಾಯ್ತು. ಅವ್ರು ಕಳಿಸ್ತಾರ ಅಮೌಂಟ್ ಸ್ನೇಹಿತರೆ ಜ್ಞಾಪಕ ಇರಲ್ಲ ನಿಮ್ಗೆ, ಅವರು ಎರಡು ಸಂದರ್ಭಗಳಲ್ಲಿ ದುಡ್ಡು ಕಳಿಸ್ತಾರೆ. ಎರಡು ದಾರಿಗಳಲ್ಲಿ ಎರಡು ರೀತಿಯ ಅಮೌಂಟ್ ನ ಕಳಿಸ್ತಾರೆ. ಒಂದು ಕ್ಯಾಶ್ ಸೇಲ್ಸ್, ಕ್ಯಾಶ್ ನ ಮಾಡ್ತಾರೆ, ಕ್ಯಾಶ್ ಇಮಿಡಿಯೇಟ್ ಕಳಿಸ್ತಾರೆ. ಒಂದ್ ವೇಳೆ ಸಾಲಕ್ಕೆ ಮಾರಿದ್ರೆ ಅವರ ದುಡ್ಡು ಕಲೆಕ್ಟ್ ಮಾಡಿ ಕಲೆಕ್ಷನ್ ಫ್ರಮ್ ಡಿಟಾರ್ಸ್ ಎರಡೇ ಬಂದ್ಬಿಟ್ಟು ನಾವು ಕ್ರೆಡಿಟ್ ಸೈಡ್ ನ ಬರಿಬೇಕಾಗಿರೋದು. ಈ ಪ್ರಾಬ್ಲಮ್ ಎಲ್ಲಿ ಮಾಡಿದ್ದೇವೆ, ದೇ ಆರ್ ಸೆಲ್ಲಿಂಗ್ ಗೂಡ್ಸ್ ಎಟ್ ಕ್ಯಾಶ್ ಓನ್ಲಿ ಅಂತೇಳಿ ಕ್ಯಾಶ್ ಮಾತ್ರನೇ ಎಂಟ್ರಿ ಮಾಡೋಕ್ಕಾಗೋದು. ಸೊ ಅವ್ರ ಕ್ಯಾಶ್ ನಮ್ಗೆ ಕಳಿಸಿದ್ರೆ ನಾವೇನಂತ ಬರಿಬೇಕು, ಬೈ ಕ್ಯಾಶ್ ಬರ್ತಾ ಇದೆ debit.com. ಸೊ ಬೈ ಕ್ಯಾಶ್ ಅಕೌಂಟ್ ಅಂತ ಬರೆದು ಕ್ಯಾಶ್ ಏನ್ ಕಳಿಸ್ತಾ ಇರೋದು ನೋಡಿ, ಇಲ್ಲಿ ಅವ್ರು ಮಾಡ್ತಾ ಇರೋದು ಕ್ಯಾಶ್ ಸೇಲ್ಸ್ ಅಂತ ಕಳಿಸ್ತಾ ಇರೋದು. ಕ್ಯಾಶ್ ಸೇಲ್ಸ್ ಅಮೌಂಟ್ ಎಷ್ಟಿದೆ ಇಲ್ಲಿ, 58,700 ಇದೆ. ಆಗ ರೆಕಾರ್ಡ್ ಮಾಡಿ ಅದನ್ನ 58,700. ಸೊ ಅಲ್ಲಿಗೆ ನಾವು ಕಳಿಸಿದ ದುಡ್ಡು ರೆಕಾರ್ಡ್ ಆಯ್ತು, ಅವ್ರು ಕಳಿಸಿರೋ ದುಡ್ಡು ರೆಕಾರ್ಡ್ ಆಯ್ತು. ಅಲ್ಲಿಗೆ ಸ್ಟೆಪ್ ನಂಬರ್ 3 ಕಂಪ್ಲೀಟ್ ಆಯ್ತು ಅಂತ. ಸೊ ಸ್ಟೆಪ್ ನಂಬರ್ 3 ಕಂಪ್ಲೀಟ್ ಆಗಿದೆ ಅಂತ.
ಹಾಗಾದ್ರೆ ಫೋರ್ತ್ ಸ್ಟೆಪ್ ಏನ್ ಹೇಳುತ್ತೆ? ಲಾಸ್ಟ್ ಸ್ಟೆಪ್ ರೆಕಾರ್ಡ್ ಕ್ಲೋಸಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂತ ಹೇಳ್ತಾ ಇದೆ. ಹೆಂಗೆ ನಾವು ಓಪನಿಂಗ್ ಅಸೆಟ್ಸ್ ಲಯಬಿಲಿಟೀಸ್ ರೆಕಾರ್ಡ್ ಮಾಡಿದ್ರು, ಕ್ಲೋಸಿಂಗ್ ಅಸೆಟ್ಸ್ ಲಯಬಿಲಿಟೀಸ್ ರೆಕಾರ್ಡ್ ಮಾಡಬೇಕು. ಓಪನಿಂಗ್ ಅಸೆಟ್ಸ್ ನಾವು ಡೆಬಿಟ್ ಸೈಡ್ ಅಲ್ಲಿ ಬರ್ದಿರೋದ್ರಿಂದ ಅದನ್ನ ಕ್ಲೋಸಿಂಗ್ಸ್ ಈ ಕಡೆ ಬರೀಬೇಕು, ಕ್ರೆಡಿಟ್ ಸೈಡ್ ಬರೀಬೇಕು. ಓಪನಿಂಗ್ ಲಯಬಿಲಿಟೀಸ್ ಕ್ರೆಡಿಟ್ ಸೈಡ್ ಬರ್ದಿರೋದ್ರಿಂದ ಅದನ್ನ ನಾವು ಡೆಬಿಟ್ ಸೈಡ್ ಬರೀಬೇಕು. ಅದನ್ನೇ ಕ್ಲೋಸ್ ಮಾಡೋದು ಅಂತ. ಕ್ಲೋಸ್ ಮಾಡೋವಾಗ ಜ್ಞಾಪಕ ಇರಲಿ, ಓಪನಿಂಗ್ ಏನೇನು ಅಸೆಟ್ ಇದೆ ಎಲ್ಲ ಅಸೆಟ್ ರೆಕಾರ್ಡ್ ಆಗ್ಬೇಕು. ಇಲ್ಲಿ ಓಪನಿಂಗ್ ಲಯಬಿಲಿಟೀಸ್ ಏನಿದೆ ಅದೆಲ್ಲ ರೆಕಾರ್ಡ್ ಆಗಬೇಕು. ಸೊ ಇಲ್ಲಿ ಓಪನಿಂಗ್ ಬರ್ದಿವಾಗ ನಾವು 2 ಓಪನಿಂಗ್ ಅಸೆಟ್ಸ್ ಅಂತ ಬರ್ದಿದ್ರಿ. ಇವಾಗ ಏನು ಬರಿಬೇಕು ನಾವಿಲ್ಲಿ? ಬೈ ಕ್ಲೋಸಿಂಗ್ ಅಸೆಟ್ಸ್ ಅಂತ ಬರಿಬೇಕು. ಅಲ್ಲ ಓಪನ್ 2 ಅಂದಾಗ ಇಲ್ಲಿ ಬೈ ಓಪನಿಂಗ್ ಅಸೆಟ್ಸ್ ಬದಲಾಗಿ ಕ್ಲೋಸಿಂಗ್ ಅಸೆಟ್ಸ್ ಅಂತ ಬರಿಬೇಕು. ಯಾವ್ಯಾವ ಕ್ಲೋಸಿಂಗ್ ಅಸೆಟ್ಸ್? ಬ್ರಾಂಚ್ ಸ್ಟಾಕ್ ಅಕೌಂಟ್ ಇದೆ. ಬ್ರಾಂಚ್ ನೋಡಿ, ಬ್ರಾಂಚ್ ಫಸ್ಟ್ ಒನ್ ಬ್ರಾಂಚ್ ಸ್ಟಾಕ್ ಅಕೌಂಟ್ ಇದೆ. ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸ್ಟಾಕ್ ಅಟ್ ದ ಬ್ರಾಂಚ್ ಆಫ್ 31st December 2025 is 48,000 ಅಂತ ಕೊಟ್ಟಿದ್ದಾರೆ. ಈ 48,000 ಕೊಟ್ಟಿದ್ದಾರೆ ಅವರು, ಅದರಿಂದ 48,000 ನಾವು ರೆಕಾರ್ಡ್ ಮಾಡ್ಕೊಳ್ಳೋಣ. ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿ ಹೊರಗಡೆ ಹೋಗಿ ಸ್ಟಾಕ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಂದು ಇಲ್ಲಿ ಹಾಕ್ಬೇಕಾಗತ್ತೆ. ಎರಡನೇ ಐಟಮ್ ಯಾವ್ದಿದೆ ಇಲ್ಲಿ? ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟ್ ಅಂತ ಇದೆ. ಬನ್ನಿ ಹಾಗಾದ್ರೆ ಬರೆಯೋಣ ಇಲ್ಲಿ. ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟ್ ಎಷ್ಟಿದೆ? ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಪೆಟಿ ಕ್ಯಾಶ್ ಆನ್ 31st December 2025 is 185 rupees ಅಂತ ಕೊಟ್ಟಿದ್ದಾರೆ. ರೆಕಾರ್ಡ್ ಮಾಡಿ ಹಾಗಾದ್ರೆ 185 rupees ನ ರೆಕಾರ್ಡ್ ಮಾಡ್ಕೊಂಡು ಅದು ಟೋಟಲ್ ಮಾಡಿ ಬ್ರಿಂಗ್ ದ ಟೋಟಲ್ ಟು ದ ಔಟರ್ ಕಾಲಮ್. ಅಲ್ಲಿಗೆ 48,185 rupees ವರ್ತು ಕ್ಲೋಸಿಂಗ್ ಅಸೆಟ್ಸ್ ಇದಾವೆ ಅಂತ. ಯಾವ ರೀತಿ ನಾವು ಕ್ಲೋಸಿಂಗ್ ಅಸೆಟ್ ನ ಈ ಕಡೆ ಎಂಟ್ರಿ ಅಪೋಸಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿದ್ವು, ಹಂಗೆ ಕ್ಲೋಸಿಂಗ್ ಲಯಬಿಲಿಟೀಸ್ ಕೂಡ ಅಪೋಸಿಟ್ ಅಲ್ಲಿ ಬರೀ. ಇಲ್ಲಿ ಬೈ ಓಪನಿಂಗ್ ಲಯಬಿಲಿಟೀಸ್ ಅಂತ ಇದೆ, ಆಗ ನಾವು ಈ ಕಡೆಯಿಂದ ಬರೀಬೇಕು ಟು ಕ್ಲೋಸಿಂಗ್ ಲಯಬಿಲಿಟೀಸ್ ಅಂತ ಬರಬೇಕು. ಈ ಪ್ರಾಬ್ಲಮ್ ಅಲ್ಲಿ ಕ್ಲೋಸಿಂಗ್ ಅಲ್ಲೂ ಅಷ್ಟೇ ಯಾವುದೇ ತರ ಲಯಬಿಲಿಟೀಸ್ ಅವರು ಕೊಟ್ಟಿಲ್ಲ. ಅವರು ಯಾವುದೋ ಲಯಬಿಲಿಟೀಸ್ ಕೊಡದಿರೋದ್ರಿಂದ ನಾವೇನ್ ಮಾಡ್ಬೇಕು? ಡ್ಯಾಶ್ ಅಂತ ಬರಿಬೇಕಾಗತ್ತೆ. ಸೊ ಅಲ್ಲಿಗೆ ಓಪನಿಂಗ್ ಅಸೆಟ್ಸ್ ಕ್ಲೋಸಿಂಗ್ ಅಸೆಟ್ಸ್ ಬರ್ದಿದ್ದಾಯ್ತು, ಕ್ಲೋಸಿಂಗ್ ಲಯಬಿಲಿಟೀಸ್. ಅಲ್ಲಿಗೆ ಸ್ಟೆಪ್ ನಂಬರ್ 4 ಮುಗೀತು. ಇವಾಗ ನಾವೇನು ಮಾಡಬೇಕು? 4 ಸ್ಟೆಪ್ ಮುಗಿದಿದ್ರೆ ಬ್ಯಾಲೆನ್ಸ್ ಮಾಡಬೇಕು. ಎರಡೂ ಕಡೆ ಟೋಟಲ್ ಮಾಡಿ ಯಾವ ಕಡೆ ಜಾಸ್ತಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಕಡೆ ನೋಡಿ 4856 ಬರ್ತಾ ಇದೆ, ಇಲ್ಲಿ ಜಾಸ್ತಿ 1 lakh ಮೇಲೆ ಹೋಗ್ತಾ ಇದೆ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 1,08,685 rupees ಬರ್ತಾ ಇದೆ. ಅದು ಇನ್ನೊಂದು ಕಡೆ ಬರ್ಕೊಳ್ಳಿ. ಅದ್ರ ಅರ್ಥ ಏನಂದ್ರೆ ಈ ಕಡೆ ಕಡಿಮೆ ಇದೆ ಅಂದ್ರೆ ಅರ್ಥ ಏನಂದ್ರೆ ಇಲ್ಲಿ ಈ ಕಡೆ ಡಿಫ್ರೆನ್ಸ್ ಡೆಬಿಟ್ ಸೈಡ್ ಏನೋ ಡಿಫ್ರೆನ್ಸ್ ಬಂದ್ರೆ ಅದ್ರಲ್ಲಿ ಪ್ರಾಫಿಟ್ ಬರ್ತಾ ಇದೆ ಅಂತ ಅರ್ಥ ಅಲ್ಲಿ. ಸೊ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? 1,08,685 ನಲ್ಲಿ ಈ 3 ಐಟಮ್ ನ ಲೆಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಬರ್ತಾ ಇದೆ 51,860 ಬರ್ತಾ ಇದೆ. ಹೆಂಗ್ ಬಂತು? ಇದು ಬ್ಯಾಲೆನ್ಸ್ ಮಾಡಿರೋದಕ್ಕೆ. ಸೊ ಅದನ್ನ ಇದು ಒಂದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಈ ಬ್ಯಾಲೆನ್ಸಿಂಗ್ ಪ್ರಾಫಿಟ್ ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಟು ಜನರಲ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಜನರಲ್ P&L ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿಗೆ ನಾವು ಈ ಬ್ರಾಂಚ್ ಅಕೌಂಟ್ ಮಾಡಿದ ಮುಗ್ದಂಗಾಯ್ತು. ಇದು ಏನ್ ಗೊತ್ತಾಯ್ತು ನಮ್ಗೆ ಅಂದ್ರೆ, ನಾವೇನು ಬೆಳಗಾವಿ ಬ್ರಾಂಚ್ ಇಟ್ಕೊಂಡಿದ್ದೀವಿ, ಆ ಬ್ರಾಂಚ್ ಇಂದ ನಮ್ಗೆ ಹೆಡ್ ಆಫೀಸ್ಗೆ ಎಷ್ಟು ಲಾಭ ಆಗ್ತಾ ಇದೆ? 51,860 rupees ಲಾಭ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅಕೌಂಟ್ ನ ಕ್ಲೋಸ್ ಮಾಡಿ. ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾನೆ. ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಜೊತೆ ನಿಮ್ ಜೊತೆ ಡಿಸ್ಕಸ್ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.